Guys, what the fuck is this place? ಹಾಯ್ ನನ್ನ ಕರ್ನಾಟಕ ಜನತೆಗೆ ನಿಮ್ಮ ಈ ಸುಶ್ರುತ್ ಕಡೆಯಿಂದ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಈ ವಿಡಿಯೋಗೆ ಎಷ್ಟೊಂದು ಜನ ಹಾಕಿದ್ರಿ ವೋಟ್ಸ್ ಹಾಕಿದ್ರಿ. ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ್ದೆ ನಿಮ್ಗೆ ನೆಕ್ಸ್ಟ್ ಯಾವ ಬ್ಲಾಗ್ ಬೇಕು ಅಂತ ಹೇಳ್ಬಿಟ್ಟು ಒಂದ್ 3 ಆಪ್ಷನ್ ಹಾಕಿದ್ದೆ. ಎಷ್ಟೊಂದು ಜನಕ್ಕೆ ಅ ಡೇ ಇನ್ ಮೈ ಲೈಫ್ ಬೇಕಿತ್ತು, ಅದಕ್ಕೆ ಜಾಸ್ತಿ ವೋಟ್ಸ್ ಬಿದ್ದಿದ್ದು. ಸೊ ಇವತ್ತು ಮಾಡ್ತಾ ಇದೀವಿ ಅ ಡೇ ಇನ್ ಸುಶ್ ಲೈಫ್. ಸೊ ಬೆಳಗ್ಗೆ ಎದ್ದ ತಕ್ಷಣ ವ್ಲಾಗ್ ಸ್ಟಾರ್ಟ್ ಮಾಡಿದೀನಿ. ನೆನೆ ರಾತ್ರಿ ಲೇಟಾಗಿ ಮಲ್ಕೊಂಡಿದ್ದು, ಕಣ್ಣೆಲ್ಲ ಒಂಥರ ಆಗ್ಬಿಟ್ಟಿದೆ. ಅದಕ್ಕೆ ಏನಕ್ಕೆ ಲೇಟಾಗಿ ಮಲ್ಕೊಂಡಿದ್ದು ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಗೊತ್ತಾಗತ್ತೆ ನೋಡಿ. ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ವ್ಲಾಗ್ ಸ್ಟಾರ್ಟ್ ಮಾಡಿದೀನಿ. ಬೆಳಗ್ಗೆ ಎದ್ದ ತಕ್ಷಣ ನಾವು ನಮ್ ಬೆಡ್ ಕ್ಲೀನ್ ಮಾಡಿದ್ರೇನೆ ಅಲ್ಲಿಂದ ಡಿಸಿಪ್ಲಿನ್ ಸ್ಟಾರ್ಟ್ ಆಗೋದು. ಡಿಸಿಪ್ಲಿನ್ ಯಾವತ್ತು ಜಿಮ್ಗೆ ಹೋಗ್ತೀನಿ, ಬರೀ ಜಿಮ್ಗೆ ಹೋಗ್ತೀನಿ ಅಲ್ಲಿಂದ ಸ್ಟಾರ್ಟ್ ಆಗಲ್ಲ. ಬೆಳಿಗ್ಗೆ ಎದ್ದಿರ್ತೀರ, ನಿಮ್ ಹಾಸಿಗೆ ಏನಿದೆ ಅದನ್ನ ಮಡ್ಚಬೇಕು, ಅಲ್ಲಿಂದಾನೇ ಡಿಸಿಪ್ಲಿನ್ ಸ್ಟಾರ್ಟ್ ಆಗೋದು. ಅದನ್ನ ಮಡ್ಚ್ಬಿಡ್ತೀನಿ. 1-2 ಸೆಕೆಂಡ್ ಹಂಗೆ ಇರಿ, ಟಕ್ 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 ಅಂತ ಮಡ್ಚ್ಬಿಟ್ಟು ಇನ್ನ ನಾನು ಬ್ರಷ್ ಮಾಡಿಲ್ಲ ಗೈಸ್. Let's do done. ಇಷ್ಟೇ. ಎಷ್ಟು ನಿಮಿಷ ತಗೋತು? 2 ನಿಮಿಷ, ಹಾರ್ಡ್ಲಿ 2 ನಿಮಿಷನ. ಬೆಳಗ್ಗೆ ಎದ್ದ ತಕ್ಷಣ 2 ನಿಮಿಷ ಇಲ್ಲಿ ತೋರಿಸ್ಬಿಟ್ರೆ ನಿಮ್ ಇಡೀ ದಿನದಲ್ಲಿ ಡಿಸಿಪ್ಲಿನ್ ಸ್ವಲ್ಪ ಆದ್ರೂ ಬಿಲ್ಡ್ ಆಗುತ್ತೆ. ಏನಂತೀರಾ? ಕಣ್ಣೆಲ್ಲ ಒಂಥರ ಆಗ್ತಿದೆ, ಅದಕ್ಕೆ ಮುಖ ಅವಾಗ ಹಿಂಗ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಲೇಟಾಗಿ ಮಾಡ್ಕೊಂಡಿದ್ದು ಅದು ನಂದೇ ಫಾಲ್ಟ್. ಇವತ್ತು ಬೆಳಗ್ಗೆ ಎದ್ದಿದ ತಕ್ಷಣ ಏನಾಯ್ತು ಅಂದ್ರೆ, ನಂದು ಡಯಟ್ರಿ ಫುಡ್ ಇರುತ್ತಲ್ವಾ, ನಮ್ಮಮ್ಮಂಗೆ ಹೇಳೋಣ ಅಂತ ಹೋಗ್ತಾ ಇದ್ದೆ, ಲೈಕ್ ಮಾಡ್ಬೇಕಿತ್ತು, ಹೋಗ್ತಾ ಇದ್ದೆ. ನಮ್ಮಮ್ಮ ಮಕ್ಕೋಗ್ ದೊಡ್ಡದ ಒದಾಚೆ ಹಾಕ್ಬಿಡ್ತೀನಿ ಅಂದ್ಬಿಟ್ರೆ ಮನೆಯಿಂದ. ಅದೇನೋ ರಿಚುವಲ್ ಅಂತ ಇದೆ. ಏನ್ ಮಾಡೋಣ, ಏನು ಮಾಡೋಕ್ಕಾಗಲ್ಲ. ಇವತ್ತು ನಾನ್ ವೆಜ್ಜಲ್ಲಿ ಹೆಂಗೆ ಕಷ್ಟ, ಪ್ರೋಟೀನ್ ಸಿಗಲ್ಲ ವೆಜ್ಜಲ್ಲಿ ಕ್ಲೀನಾಗಿ. ಸಿಗತ್ತೆ, ಬಟ್ ನನಗೆ ಪ್ರಿಫರ್ ಆಗೋದು ನಾನ್ ವೆಜ್. ನಾನು ಆಗಲ್ಲ ಗೈಸ್, ಕಷ್ಟ ಸಿಕ್ಕಾಬಟ್ಟೆ. ಸರಿ, ಬ್ರಷ್ ಮಾಡೋದು ಎಲ್ಲ ಆಗ್ಬೇಕಾ? ಸಿನಿಮ್ಯಾಟಿಕ್ ಶಾಟ್ ಹಾಕ್ಲಾ? ನೋಡ್ಕೊಂಬ. Here we go. Focus. Speed. I am speed. One winner. 42 losers. I eat losers for breakfast. ಬೂಟ್ ಕಟ್ ಪ್ಯಾಂಟು, ಬೂಟ್ ಕಟ್ ಜೀನ್ಸ್ ಪ್ಯಾಂಟು. ಸೊ ಅಲ್ಲೊಂದು ಹೋಗ್ಬೇಕು. ಮತ್ತೆ ಜಿಮ್ಗೆ ಅದು ಬಿಡಿ, ಅದು ರೋಟೀನ್, ನಮ್ದು ರೋಟೀನ್ ಅದು ಜಿಮ್ಮು. ಇವತ್ತು ಡಯಟ್ ಅಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಆಗತ್ತೆ, ಏನು ಮಾಡೋಕ್ಕಾಗಲ್ಲ. ಇಲ್ಲ ನಮ್ಮಮ್ಮ ಓದ್ಬಿಡ್ತಾರೆ ನಾನು, ಅದು ಗೊತ್ತಿರೋ ವಿಷಯ ನನಗೆ. ಸೊ ಮೀಲ್ವ ಆಗ್ಲೇ ಹೇಳ್ದಂಗೆ ಇವತ್ತು ಕೆಲಸ ಇದೆ. ಅದು ಬಿಟ್ರೆ ಇಲ್ಲಿ ನಾನು ಯಾಕೆ ಬರ್ತಾ ಇದ್ದೀನಿ ಅಂದ್ರೆ, ಲೈಟ್ ಇದೆ, ಲೈಟಿಂಗ್ ಚೆನ್ನಾಗಿ ಕಾಣಿಸುತ್ತೆ, ನಾನು ಕಾಣಿಸ್ತೀನಿ ಅಂತ. ಸುಂದರ. ಹಾ, ನಾವಿರೋದು ಇಂಡಿಯಾದಲ್ಲಿ. ಫಸ್ಟ್ ಥಿಂಗ್, ನಾವು ಎವ್ರಿ ಡೇ ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕು ಅಂತೆಲ್ಲ ಆಗಲ್ಲ. ದಟ್ಸ್ ದ ಥಿಂಗ್. ಮತ್ತೆ ನಿಮಗೆ ಗೊತ್ತು ನಮ್ ಪೇರೆಂಟ್ಸ್ ಮೆಂಟಾಲಿಟಿ ಅಬೌಟ್ ಡಯಟ್. ಕ್ರಿಯೇಟಿನ್ ತಗೊಂಡ್ಬಿಟ್ರೆ ಡ್ರಗ್ಸ್ ತಗೋತಾ ಇದ್ದಾನೆ ಅನ್ಕೊಂಡ್ಬಿಡ್ತಾರೆ ಜನರು. ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ನ ಕೆಣಿಗ್ಬೇಡಿ. ಜನರಲ್ಲ ಸರ್, ಪೇರೆಂಟ್ಸು. ಸೊ ಏನು ಮಾಡಕ್ಕಾಗಲ್ಲ, ಸಿಚುವೇಶನ್ಸ್ ಇರುತ್ತೆ. ಸೊ ಮೀಲ್ 1 ಆದ್ಮೇಲೆ ಸಿಗ್ತೀನಿ. ಮೀಲ್ 1 ಆದ್ಮೇಲೆ ಎಲ್ಲಿ ಸಿಗ್ತೀನಿ ಗೊತ್ತಿಲ್ಲ, ಒಟ್ನಲ್ಲಿ ಸಿಗ್ತೀನಿ ಬೇಗ, ನೋಡ್ತಾ ಇರಿ. ಓಕೆ, ಸೊ ಪೀಪಲ್, ಇವಾಗ ಬೂಟ್ ಕಟ್ ಪ್ಯಾಂಟ್ ತೊಗೊಳಕ್ ಹೋಗ್ಬೇಕು. ರೆಡಿ ಆಗಿದ್ದೀನಿ. ಔಟ್ಫಿಟ್ ಚೆಕ್. ಆಕ್ಚುಲಿ ಇದನ್ನ ಹಾಕೋಣ ಅನ್ಕೊಂಡೆ, ಬಟ್ ಬೇಡ ಅನ್ನಿಸ್ತು. ಸೊ ಹಾಕೋತಾ ಇಲ್ಲ ಇವತ್ತು.
ಇಲ್ಲಾಂದ್ರೆ ಹೆಂಗಿದೆ ಔಟ್ಫಿಟ್ ಕಮೆಂಟ್ ಮಾಡಿ ಒಂಚೂರು, ಸ್ವಲ್ಪ ಕಮೆಂಟ್ ಹಾಕಿ ಕಮೆಂಟ್. ಇನ್ನ ಫುಲ್ ಔಟ್ಫಿಟ್ ಆಗಿಲ್ಲ, ಈ ಸಾಕ್ಸ್ ಒಂದು ಹಿಂಗೆ ಹಿಂಗೆ ಹಾಕೊಳ್ಳೋದು, ಹಾಕೊಂಡಾಯ್ತು ಹೇಳಿದೆ ಅದನ್ನ ಹಾಕೊಂಡಾಯ್ತು ಅಂತ ಹಂಗೆ. ಸೊ ಲೆಟ್ಸ್ ಗೋ, ಟೈಮ್ ಆಗಿದೆ. ಲೈಟ್ ಎಲ್ಲ ಆಫ್ ಮಾಡಿ ಫೋನ್ ತಗೊಂಡೆ. ಇದನ್ನಂತೂ ಮರೆಯೋಕ್ಕಾಗಲ್ಲ ಗಾಯ್ಸ್, ಪರ್ಫ್ಯೂಮ್ 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 ತಿರುಗ್ಬಿಟ್ಟಿದೆ ಕ್ರೇಜಿ. ಮೈಕ್ ಮೇಲೆ ಏನಾದ್ರು ಹಾಕ್ಬಿಟ್ರೆ ಕಷ್ಟ. ಒಂದು ನಿಮಿಷ ಹಿಂಗಿಟ್ಟಿದ್ದೆ, ಹಿಂಗ್ ಬಿದ್ದೋಗ್ಬಿಡ್ಬೇಕಾ, ಏನ್ ಮಾಡೋಣ. ನಮ್ ಲೈಫು ಹಿಂಗೆ ಕರೆಕ್ಟಾಗಿ ಹೋಗ್ತಾ ಇರತ್ತೆ, ಸಡನ್ ಆಗಿ ಬಿತ್ತು ಅಂದಿದ ತಕ್ಷಣ ಅದೇ ನಂಗೆ ಸುಮ್ಮನೆ ಇದ್ಬಿಡೋದಲ್ಲ. ವಿ ಶುಡ್ ಸ್ಟ್ಯಾಂಡ್ ಅಪ್ ಅಗೇನ್. ವಿ ಹ್ಯಾವ್ ಟು ಅಚೀವ್ ವಾಟ್ ವಿ ಹ್ಯಾವ್ ಟು ಅಚೀವ್ ಅಷ್ಟೇ. ಕಾಪಾಡೋದು ಸುಸ್ತಾಗ್ಬಿಟ್ಟಿದೆ. ಸೊ ಲೆಟ್ಸ್ ಗೋ ವಿತ್ ವಾಟರ್ ಮೆಲನ್, ಕೀಪಿಂಗ್ ಹೈಡ್ರೇಟೆಡ್. ಏನಂತೀರಾ? ನೀವು ತಗೊಳ್ಳಿ, ಹೈಡ್ರೇಟ್ ಆಗಿರಿ. ಇನ್ಸ್ಟೆಡ್ ಆಫ್ ಡ್ರಿಂಕಿಂಗ್ ಕೋಲ್ಡ್ ಡ್ರಿಂಕ್ಸ್, ಯು ಕ್ಯಾನ್ ಡ್ರಿಂಕ್ ದ ಹೈಡ್ರೇಟಿಂಗ್ ಡ್ರಿಂಕ್, ದ ವಾಟರ್ ಮೆಲನ್. ಗಾಯ್ಸ್ ಸಿಕ್ಕೇ ಇಲ್ಲ ಬೂಟ್ ಕಟ್ ಪ್ಯಾಂಟು, ಏನೂ ಮಾಡೋಕ್ಕಾಗಲ್ಲ ಇವತ್ತು. ಇಡೀ ಗಾಂಧಿ ಬಜಾರ್ ಸುತ್ತಾಯಿತು, ಸಿಕ್ಕಿಲ್ಲ ಬೂಟ್ ಕಟ್ ಪ್ಯಾಂಟು, ಏನು ಮಾಡೋಣ. ಬ್ಯಾಡ್ ಲಕ್ ಗೈಸ್, ಬೇರೆ ಕಡೆ ಹುಡ್ಕೋಣ ಅಷ್ಟೇ. ಗೈಸ್ ವಿ ಹ್ಯಾವಿಂಗ್ ದ ಸೆಕೆಂಡ್ ಮೀಲ್ ಆಫ್ ದ ಡೇ. ಹೇಳಿದೆ ತಾನೆ, ಸಿಚುವೇಶನ್ಸ್ ಇದ್ದಾಗ ಸ್ವಲ್ಪ ಕಂಟ್ರೋಲ್ ಮಾಡೋದು ಕಲಿಬೇಕು, ಸ್ವಲ್ಪ ಪ್ರೋಟೀನ್ ಹಾಕೋಬೇಕು. ವೆಜ್ಜಲ್ಲಿ ಇದಷ್ಟೇ ಪ್ರೋಟೀನ್ ಇರೋದು ನನ್ನ ಪ್ರಕಾರ, ಇನ್ನೊಂಚೂರು ಇದೆ ಬಟ್ ನಾನು ಪ್ರಿಫರ್ ಮಾಡೋದಿದ್ದಷ್ಟೇ, ಲೋ ಫ್ಯಾಟ್ ಪನ್ನೀರ್. ನೀವು ಕಲ್ತ್ಕೊಳ್ಳಿ ಸ್ವಲ್ಪ ಡಯಟಿಂಗು, ನಾನು ಸ್ವಲ್ಪ ಕಲಿತಾ ಇದ್ದೀನಿ ಇವಾಗ. ಹಾಂ, ಕಾರ್ಬ್ಸ್ ಇದೆ, ವೆಜಿಸಲ್ಲಿ ಫೈಬರ್ಸ್ ಇದೆ, ಪ್ರೋಟೀನ್ ಇದೆ, ಕುಕುಂಬರ್ ದ ಕಂಪಲ್ಸರಿ ಪ್ರಾಡಕ್ಟ್. ಡಯಟ್ ಬಗ್ಗೆ ಚೂರು ಕಲ್ತ್ಕೋಬೇಕು ಅಂತೆಲ್ಲ ಹೇಳಿದ್ರೆ ನನ್ನ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಐಡಿಯಾ ಹಾಕಿರ್ತೀನಿ ನೋಡಿ, ಫಾಲೋ ಮಾಡ್ಕೊಳ್ಳಿ. ಸೊ ಗಾಯ್ಸ್, ಜಿಮ್ಮಿಗೆ ಬಂದಿದ್ದೀನಿ. 2,000 years later. Guys, what the fuck is this place? ಇದನ್ನ ಗೋಲ್ಡನ್ ಜೆಮ್ ಅಥವಾ ವಿಂಟೇಜ್ ಜೆಮ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಗೈಸ್. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಏನು ಅಂತ ತೋರಿಸ್ತೀನಿ, ನೀವು ಶಾಕ್ ಆಗ್ತೀರಾ. ಎಲ್ಲಾ ಕಾರ್ ಗೈಸ್ಗೂ ಮತ್ತೆ ಬೈಕ್ ಗೈಸ್ಗೂ ಅಥವಾ ಬೈಕರ್ಸ್ಗೂ ಕ್ರೇಜಿ ಸ್ಪಾಟ್ ನೋಡ್ಬೇಕು ಅಂತ ಇದ್ರೆ, ಬಟ್ ಎಲ್ಲ ಕವರ್ ಆಗ್ಬಿಟ್ಟಿದೆ, ಪ್ರೈವೇಟ್ ಪ್ರಾಪರ್ಟಿ, ಏನೂ ಮಾಡಕ್ಕಾಗಲ್ಲ. ಬೇಕಾದ್ರೆ ತೋರಿಸ್ತೀನಿ ನೋಡಿ. ಇದು ಫುಲ್ಲು ಕಾರ್ ಕಲೆಕ್ಷನ್, ಒಂದ್ ಮೇಲ್ಗಡೆ ಎಲ್ಲಾ ಕಾರ್ಗಳು ಹಾಕಿದಾನೆ, ಕ್ರೇಜಿ. ಅದು ವಿಂಟೇಜ್ ಕಾರ್ಗಳು. ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಕಾರು, ಆ ಕಾರ್ ಲೋಟಸ್ 1961 ಕಾರ್. ಅದು ಪ್ರೊಡಕ್ಷನ್ ಆಗಿದೆ 1961 ಅಲ್ಲಿ. ಇವಾಗೆಲ್ಲ ಕನ್ವರ್ಟೇಬಲ್ ಅಂತ ಇದೆ ಗೊತ್ತಾ, ಆ ಟೈಮಲ್ಲಿ ಕನ್ವರ್ಟೇಬಲ್ ಕಿಂಗ್ ಅಂದ್ರೆ ಇದೆ. ಇಲ್ಲಿ ಬನ್ನಿ, ಅಲ್ಲಿ ಬೈಕ್ಗಳು ಆಕ್ಚುಲಿ ಚೆನ್ನಾಗಿರೋದು. ಯಪ್ಪ ಕ್ರೇಜಿ ಆಗಿದೆ. ಒಂದಲ್ಲ ಒಂದು, 2, 3, 4, 5, 6 ಕೌಂಟ್ ಮಾಡ್ತಾ ಇದ್ರೆ ಮಾಡ್ತಾನೆ ಇರ್ಬೇಕು, ಅಷ್ಟೊಂದಿದೆ. ಹೆವಿ ಬೈಕ್ಗಳು ಸಾಲದು ಅಂತ ಸೈಕಲ್ ಕಲೆಕ್ಷನ್ ಬೇರೆ ಇಟ್ಟಿದ್ದಾರೆ ಗೈಸ್. ಅಲ್ಲಿ ನೋಡಿ, ಕ್ರೇಜಿ ಕ್ರೇಜಿ ಸೈಕಲ್ ಕಲೆಕ್ಷನ್ಸ್. ಇದು ಮೇ ಬಿ ಬುಲೆಟ್ ಅನ್ಸುತ್ತೆ, ಇದು ಮೇ ಬಿ ಬುಲೆಟ್ ಅನ್ಕೋತೀನಿ, ಗೊತ್ತಿಲ್ಲ. ಪ್ರೈವೇಟ್ ಪ್ರಾಪರ್ಟಿ, ತುಂಬಾ ಮುಂದೆ ಹೋಗಕ್ಕಾಗಲ್ಲ. ನಿಮ್ಗೆ ಏನಾದ್ರು ಗೊತ್ತಾದ್ರೆ ಹೇಳಿ ಗೈಸ್. ಹೆವಿ ಕವರ್ ಆಗ್ಬಿಟ್ಟಿದೆ, ತೆಗಿಯೋಣ ಅಂತ ಅನ್ಕೊಂಡೆ. ಪ್ರೈವೇಟ್ ಪ್ರಾಪರ್ಟಿ ಏನಿಗೆ ಬೇಕು ಸುಮ್ನೆ. ಅಪ್ಪಿ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು, ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ. ಹೆಸರು ಬೇರೆ ಗೊತ್ತಿಲ್ಲ, ಅದನ್ನ ನಾನು ಹಾಕಲ್ಲ. ಕ್ರೇಜಿ ಆಗಿದೆ ಕಲೆಕ್ಷನ್ ನೋಡಿ. ಇಲ್ಲ ಅಷ್ಟೇ ಅಲ್ಲ, ಇನ್ನ ಮುಂದೆ ನೆಕ್ಸ್ಟ್ ಆ ಕಡೆನೂ ಇದೆ, ಆ ಕಡೆನೂ ಉದ್ದಕ್ಕೆ ನಿಲ್ಸಿದ್ದಾರೆ ಬರೀ ಬೈಕ್ಗಳು, ಸ್ಕೂಟಿ, ಮೊಪೆಟ್ಸ್ಗಳು. ಕ್ರೇಜಿ ವಿಂಟೇಜ್ ಕಲೆಕ್ಷನ್ಸ್, ಕ್ರೇಜಿ ಆಗಿದೆ. ಒಂದು ಏನ್ ಗುರು ಅದು ವಿಂಟೇಜು, ಫುಲ್ಲು ವಿಂಟೇಜ್ ಕಲೆಕ್ಷನ್ಸ್. ಇಲ್ಲಿ ನೋಡ್ತಾ ಇರಿ, ತೋರಿಸ್ತೀನಿ. ಇದು ಒಂದು ನೋಡಿ, ಇಲ್ಲಿ ಫುಲ್ಲು ಬರೀ ಹಳೆ ಗಾಡಿಗಳೇ ಇರೋದು.
ಯಾರೋ ತುಂಬಾ ದೊಡ್ಡ ಕೊಡಾನೆ ಗಾಯ್ಸ್, ಹೆವಿ ರಿಚ್ ಗಾಯ್. ಅಷ್ಟು ರಿಚ್ ಆಗಕ್ಕೆ ಎಷ್ಟು ಇದು ಮಾಡಿರ್ಬೋದು ಯೋಚನೆ ಮಾಡಿ, ಎಷ್ಟು ಕೆಲಸ ಮಾಡಿರ್ಬೋದು. ಹಾ, ಬರೀ ಬೈಕು ಇದ್ರೆ ಒಂದ್ ಲೆಕ್ಕ, ಬೈಕು ಕಾರ್ಗಳು, ಅದು 1961 ಕಾರ್ಗಳು. ಅವಾಗಿನ ಟೈಮಲ್ಲಿ ಲಕ್ಸುರಿನೆಸ್ ಅಂದ್ರೆ ಅದು. ಆ ಲೋಟಸ್ ಕಾರು ಆಕ್ಚುಲಿ ಓಪನ್ ಕಾರು, ಮೀನ್ಸ್ ಕನ್ವರ್ಟೇಬಲ್ ಕಾರ್ ಅಂತ ಇವಾಗೆಲ್ಲ ಇದೆ ಅಲ್ವಾ, ಅವಾಗಿನ ಇದ್ರಲ್ಲೂ ಇತ್ತು ಕನ್ವರ್ಟೇಬಲ್ ಕಾರು. ಆದ್ರೆ ಅದರಲ್ಲಿ ಕನ್ವರ್ಟೇಬಲ್ಸ್ ಎಲ್ಲ ಕೈಯಿಂದ ತೆಗ್ದ್ಬಿಟ್ಟು ಇಡ್ತಾ ಇದ್ರು. ಅದು ಲೋಟಸ್ ಕಾರ್ ಇದೆ, ಕ್ರೇಜಿ. ಹೋಗಿ ನೋಡೋಣ ಅಂದ್ರೆ ಅದು ಅಂತ ಗೊತ್ತಿಲ್ಲ. ಇಲ್ಲಿ ಅದು ರೆಡ್ ಕಲರ್ ನನ್ಗಿನ್ನ ಶಾಕಿಂಗ್ ವಿಚಾರ ಅನ್ಸ್ತಾ ಇರೋದು ಅದೇ, ಕಾರ್ ಬಾಡಿನ ಬೇರೆ ಮೇಲ್ಗಡೆ ಹಾಕಿಟ್ಟಿದಾರಲ್ಲ, ಕ್ರೇಜಿ. ಏನಿಲ್ಲ ಅಂದ್ರೂ 1 2 3 4 5 6 7 8, ಏನಿಲ್ಲ ಅಂದ್ರೂ 25 ಮೇಲೆ ಇರತ್ತೆ ಗಾಡಿಗಳು. ಸೊ ಈ ವಿಡಿಯೋ ಇಲ್ಲಿಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಶೋಗಳಲ್ಲಿ ಇನ್ಫಾರ್ಮೇಟಿವ್ ಥಿಂಗ್ಸ್ ಹೇಳ್ತಾ ಇರ್ತೀನಿ, ಸಮ್ ಹಿಡನ್ ಥಿಂಗ್ಸ್ ಹೇಳ್ತಾ ಇರ್ತೀನಿ. ಎಷ್ಟೊಂದ್ ಜನ ಇಲ್ಲೇ ಓಡಾಡ್ತಾ ಇರ್ತೀರಾ, ಬಟ್ ಎಷ್ಟೊಂದ್ ಜನ ಅಬ್ಸರ್ವ್ ಮಾಡಿರಲ್ಲ ಬಿಕಾಸ್ ಆಫ್ ದೀಸ್ ಬೂಸಸ್. ಬಟ್ ಸ್ಟಿಲ್ ಇದೇ ತರ ಇನ್ನ ಮೋರ್ ಎಕ್ಸ್ಪ್ಲೋರ್ ಮಾಡಕ್ಕೆ ನನ್ನ ಜೊತೆ ಜಾಯ್ನ್ ಆಗಿ ಅಂತ ಹೇಳ್ತಾ, ಅಲ್ಲಿ ತನಕ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು. ಕೋಟಿಗೊಬ್ಬ ಎಲ್ಲೋನು ಕೋಟಿಗೊಬ್ಬ.